ವ್ಯಾಪಾರಸ್ಥರು ಕೂಡ ಆಕ್ರೋಶ ಜೊತೆಗೆ ಅವರಿಗೇನೋ ಒಂದು ತರಹದ ನಿಶಬ್ದವಾದಂತಹ ವೇದನೆ. ಸರ್ಕಾರ ದಿಢೀರ್ ಅಂತ ಹೇಳಿ ಜೆಸಿಬಿ ತಂತು ನಮ್ಮ ಅಂಗಡಿಗಳನ್ನೆಲ್ಲ ತೆರವಿಗೂ ಮುಂದಾಗ್ತಾ ಇದೆ. ನಿರ್ದಾಕ್ಷಿಣ್ಯವಾಗಿ ಅಂಗಡಿ ತೆರವು ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದೆ. ಪರ್ಯಾಯ ವ್ಯವಸ್ಥೆಗಳು ಕಲ್ಪಿಸಿಲ್ಲ. ಒಂದು ವೆಂಡರ್ ಝೋನ್ ವ್ಯವಸ್ಥೆಗಳಾಗಲಿಲ್ಲ. ನಾವೆಲ್ಲಿಗೆ ಹೋಗಬೇಕು? ಸಾಕಷ್ಟು ವರ್ಷಗಳಿಂದ ನಾವು ನಂಬಿಕೊಂಡು ಅಂಗಡಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇದ್ದಕ್ಕಿದ್ದ ಹಾಗೆ ಸ್ಥಳಾಂತರ ಅನ್ನುವುದಾದರೆ ನಾವು ಹೋಗುವುದಾದರೂ ಎಲ್ಲಿಗೆ ಅನ್ನೋ ಪ್ರಶ್ನೆ ಬೀದಿ ಬದಿ ವ್ಯಾಪಾರಸ್ಥರದ್ದು. ನಮ್ಮ ಆಫೀಸಿಂದ ಏನು ಬಂದಿಲ್ಲ ನಮಗೆ. ಏನೋ ನಾವು ನಡೆಯೋಂಗೂ ಇಲ್ಲ. ಒಂದು 4 ಅಡಿ ನಡೀತೀವಿ. ಚೇರ್ ಮೇಲೆ ಕೂತ್ಕೊಂಡು 5 ರೂಪಾಯಿ 10 ರೂಪಾಯಿ ಟೀ ಮಾಡ್ತೀವಿ. ಅಮ್ಮ ಬನ್ನಿ ಅಪ್ಪ ಬನ್ನಿ ಅಂತೀವಿ. ಅದಕ್ಕೂ ಹೊಟ್ಟೆ ಪಾಡ್ಗೆ ಹಾಕಿದ್ರೆ ನಾವು ಎಲ್ಲಿಂದ ಹೋಗಿ ಜೀವನ ಮಾಡೋದು? ಇಲ್ಲ ಎತ್ತಬೇಕು ಅಂತೀರಾ? ತಿಂಗಳಾದ್ರೆ ನನ್ಗೆ 30,000 ಹಾಕಿ ಅಕೌಂಟ್ಗೆ. ನನ್ನ ಮಕ್ಕಳು ಓದೋ ತನಕ ಎಲ್ಲ ಅಡ್ಮಿಷನ್ ಫೀಸು ಬುಕ್ಕಿಂದ ಎಲ್ಲ ಅವರೇ ಕೊಡಿಸ್ಬೇಕು. ಇಲ್ಲ ಎತ್ತಿದ್ರೆ ಎತ್ಕೊಂಡು ಹೋಗಿ ನಾನು ಇಲ್ಲೇ ಚಾಪೆ ಹಾಕೊಂಡು ಮಲಗ್ತೀನಿ. ಅದು ಯಾರು ಬರ್ತಾರೋ ಬರಲಿ, ನಮ್ಗೊಂದು ಆದಾಯ ಬೇಕು. ಇಲ್ಲ ಅಂತೀರಾ? ಫುಟ್ಬಾತ್ ಅಂತೀರಾ? ಬೆಳಿಗ್ಗೆ ಒಂದು 3 ಗಂಟೆಗೆ ಬಂದು ನೋಡಿ. ಫುಟ್ಬಾತ್ ಅಲ್ಲಿ ಯಾರನ್ನ ನಡೆದು ಬಿಟ್ರೆ ಅವ್ರ ಕಾಲಲ್ಲಿ ನಾನು ಬೀಳ್ತೀನಿ. ಫುಟ್ಬಾತ್ ಇರೋದು ಇಲ್ಲಿ, ನಡೆಯೋದು ರೋಡಲ್ಲಿ ಜನ. ಅದನ್ನ ಬಂದು ಯಾರು ನೋಡಲ್ಲ. ಈಗ ಸಡನ್ ಆಗಿ ಬಂದು ಎತ್ಬಿಟ್ರೆ ಬಿಬಿಎಂಪಿ ಅವ್ರು ಗುಡ್ಸೋರಿಗೆ 55 ರೂಪಾಯಿ ನಾವು ಕೊಟ್ಟು ಗುಡಿಸಿ ನಾವು ನೀಟಾಗಿ ಇಕ್ಕೊಂತೀವಿ. ಇಲ್ಲ ನಮ್ಮ ಅಂಗಡಿಗಳಿಂದ ಏನೋ ತೊಂದರೆ ಆಗಿದೆಯಾ ನಿಮ್ಗೆ? ಬೇರೆ ವ್ಯವಸ್ಥೆ ನೀವು ಮಾಡಂಗಿದ್ರೆ ನಮ್ಗೆ ಬೇರೆ ಕೈಲನ್ನ ಪರ್ಮಿಷನ್ ಕೊಡಿ. ಏನೋ ಅವ್ರು ಮಾಡೋ ತಂಗ ನಾವ್ ಇಲ್ಲಿ ಕೂತಿರ್ತೀವಿ. ಒಂದು ನೀರು ಕುಡಿಯಲ್ಲ, ಏನು ಕುಡಿಯಲ್ಲ. ಅಂಗಡಿಯೆಲ್ಲ ಎತ್ಕೊಂಡೋಗ್ರಿ, ನಾವು ಬೀದಿಯಲ್ಲಿ ಕೂತಿರ್ತೀವಿ.